ಲೋಹಿತ್ ಅವರೇ, ನಾವು ಸಾಕಷ್ಟು ವಿಚಾರಗಳನ್ನ ನಿಮ್ಮನ್ನ ಕೇಳ್ತಾ ಇದ್ದೆ. ನಾನು ಕೇಳಲೇಬೇಕು ಅಂತ ಅಂದ್ಕೊಂಡಿದ್ದ ವಿಷಯ ಇನ್ನೊಂದು ಏನು ಅಂತಂದರೆ, ನಾವೀಗೇನು ಈ ಮಾಫಿ ಸಾಕ್ಷಿ ಪ್ರಕರಣಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಸೊ ಇದು ನೀವು ಹೇಳಿದ್ರಿ 1 ವರ್ಷದ ಒಳಗಡೆ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಸೊ ಇದು ಅದಕ್ಕಿಂತ ಮೀರಿನೂ ಹೋಗ್ಬೋದು ಅಂತ ಹೇಳಿ. ಸೊ ಈಗ ಇನ್ನೂ 2 ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೊರಟಿದ್ದಾರೆ. ಸೊ ಎಷ್ಟು ಜನ ಬೇಕಾದರೂ ಮಾಫಿ ಸಾಕ್ಷಿ ಆಗಬಹುದು ಅಂತ ಆದರೆ ಪ್ರಕರಣದಲ್ಲಿ, ಹಾಗಾದ್ರೆ A1 A2 ಬಿಟ್ಟು ಇನ್ನು ಎಲ್ಲರೂ ಮಾಫಿ ಸಾಕ್ಷಿ ಆಗ್ಬೋದಾ? ಒಬ್ರು ನೋಡೊಬ್ರು? ಆಗ ಆ ರೀತಿ ಆದಾಗ ಕೋರ್ಟ್ ತುಂಬಾ ಚೆನ್ನಾಗಿ ಅನಲೈಸ್ ಮಾಡುತ್ತೆ. ಯಾವ ಮಾಫಿ ಸಾಕ್ಷಿಗಳನ್ನು ಬಿಡಲ್ಲ, ಎಲ್ರಿಗೂ ಕನ್ವಿಕ್ಷನ್ ಮಾಡುತ್ತೆ. ಓಕೆ. ಯಾಕಂದ್ರೆ ಎಲ್ಲರೂ ಕೂಡ ತಾವು ಆ ಟೈಮ್ನಲ್ಲಿ ಇದ್ದಿದ್ದ ಮನಸ್ಥಿತಿ, ಇಂಟೆನ್ಷನ್, ಮೋಟಿವ್ನ ಅಳತೆ ರೂಪದಲ್ಲಿ ಅವ್ರು ಕೊಡೋ ಸ್ಟೇಟ್ಮೆಂಟ್ನಲ್ಲೇ ಅದನ್ನ ಅಳತೆ ಮಾಡುತ್ತೆ. ಸೊ ತಮಗೆ ಆಗ ತಾವು ಮಾಡಿರೋ ಕೃತ್ಯ ಸರಿ, ಇವಾಗ ಮಾಫಿ ಸಾಕ್ಷಿಯಾಗಿ ಬಂದ ತಕ್ಷಣ ನಾನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಡಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಒಂದು ಕಡೆ ಆ ಮಾಫಿ ಸಾಕ್ಷಿ ಅಂತ ಒಪ್ಪಿಸ್ಕೊಂಡು ಅಥವಾ ಪ್ಲೀ ಗಿಲ್ಟಿ ಅಂತ ತಗೊಂಡು ಅವ್ರನ್ನೂ ಕೂಡ ಕನ್ವಿಕ್ಷನ್ನ ಕೊಡುತ್ತೆ. ಆದರೆ ಪ್ರದೋಷ್ ಅವರ ಒಂದು ಸ್ಟೇಟ್ಮೆಂಟ್ಗಳು ಮತ್ತು ಅವರ ಒಂದು ಇನ್ವಾಲ್ವ್ಮೆಂಟ್ ಈ ಕ್ರೈಮ್ನಲ್ಲಿ ತಾವು ನೋಡಿದಾಗ 14ನೇ ಅಕ್ಯೂಸ್ಡ್ ಆಗಿ ಬರ್ತಾರೆ. ಎಲ್ಲೂ ಕೂಡ ಅವರ ಇಂಟೆನ್ಷನ್, ಮೋಟಿವ್ ಎಲ್ಲೂ ಕೂಡ ಕೊಲೆ ಮಾಡ್ಬೇಕು ಅನ್ನೋದು ನಿಂತಿದ್ದಿರಲ್ಲ. ಮತ್ತು ಅವರು ಕೂಡ ಎಲ್ಲೂ ಒಂದು ಅವ್ರನ್ನ ಕರ್ಕೊಂಬರೋದ್ರಾಗಲಿ, ಇದರಲ್ಲಾಗಲಿ ಅಥವಾ ಫೋನ್ ನಂಬರ್ಗಳಲ್ಲಿ ಕೊಡೋದಾಗಲಿ, ಇನ್ವೆಸ್ಟಿಗೇಷನ್ ಮಾಡೋದಾಗಲಿ ಯಾವುದು ಕೂಡ ಇಲ್ಲ. ಸೊ ಈಸ್ ಅ ಫಿಟ್ ಆ್ಯಂಡ್ ಫೈನ್ ಫಾರ್ ಈ ಪ್ರಾಸಿಕ್ಯೂಷನ್. ಹಾಗಾಗಿ ಅವರನ್ನ ತಗೊಂಡು ಮಾಫಿ ಸಾಕ್ಷಿಯಾಗಿ ತಗೊಂತಿದ್ದಾರೆ. ನೀವು ನೋಡೋದು ಬೇರೆ ಅವ್ರನ್ನ, ವಿನಯ್ ಆಗಲಿ, ಸೋನಿ ಬುಕ್ಸ್ ಅವರ ಓನರ್ನ ಮತ್ತು ಅವ್ರನ್ನ ಅಷ್ಟು ಸುಲಭವಾಗಿ ನ್ಯಾಯಾಲಯ ಎಂಟರ್ಟೈನ್ ಮಾಡ್ತಾ ಇಲ್ಲ, ಅಷ್ಟು ಸುಲಭವಾಗಿ ಅವ್ರನ್ನ ತಗೊತಾ ಇಲ್ಲ. ಸೊ ಹಾಗಾಗಿ ಪ್ರದೋಷ್ ಈಸ್ ಅ ಫಿಟ್ ಆ್ಯಂಡ್ ಫೈನ್ ಫಾರ್ ದಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ತಗೋಬಹುದು. ಆದರೆ ಅದು ಚಾರ್ಜ್ ಶೀಟ್ನ ಮೇಲೆ ಅಳತೆ ಮಾಡಿದಾಗ. ಆದರೆ ಮುಂದುವರೆದ ಭಾಗಗಳಲ್ಲಿ ಪ್ರದೋಷ್ ಅವರು ಕೊಟ್ಟಿರುವಂಥ ಹೇಳಿಕೆಯ ಮೇಲೆ ಪ್ರಕರಣವನ್ನ ನಿರ್ಧಾರ ಆಗ್ಬಿಡುತ್ತೆ ಅನ್ನೋದು ಕೂಡ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದನ್ನ ಇನ್ನೊಂದು ವಿಚಾರ ಹೇಳಿ, ಬಹಳಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳಿಗೂ ಈ ಪ್ರಶ್ನೆ ಇದೆ, ಬಹಳಷ್ಟು ಜನ ಸಾರ್ವಜನಿಕರಿಗೂ ಈ ಪ್ರಶ್ನೆ ಇದೆ. ಬಹಳ ದೊಡ್ಡ ನಾವಿಲ್ಲಿ ಯಾರು ಕೂತ್ಕೊಂಡು ಐ ಆಮ್ ನಾಟ್ ಡೂಯಿಂಗ್ ಎನಿ ಟ್ರಯಲ್ ಆರ್ ಎನಿಥಿಂಗ್ ಆ ಥರದ್ದು. ಏನಂದ್ರೆ ಒಂದು ಹೆಲ್ದಿ ಡಿಸ್ಕಷನ್, ಒಂದು ಚರ್ಚೆಗಳಾಗಬೇಕಾಗುತ್ತೆ, ಏನ್ ಆಗ್ತಾ ಇದೆ ಅನ್ನೋ ತಿಳ್ಕೊಳ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಕೊಂಡು ಪೋಸ್ಟ್ಗಳು ಅಂಟಿಸೋದಲ್ಲ. ಎಕ್ಸಾಕ್ಟ್ಲಿ ಏನಿದೆ ನಾವು ಅದನ್ನ ಚರ್ಚೆ ಮಾಡಬೇಕಾಗುತ್ತೆ, ಜನಗಳ ಮುಂದೆ ಇಡಬೇಕಾಗತ್ತೆ. ಕಾನೂನಿನ ಹೋರಾಟದಲ್ಲಿ ದರ್ಶನ್ ಎಡವಿದ್ದೆಲ್ಲಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆ, ಎಲ್ಲಿ ಎಡವುದ್ರು? ಇಫ್ ನಾಟ್ ನಾನು ಯಾವುದು ಕೂಡ ಕಾನೂನಿನ ತಪ್ಪುಗಳಾಗಿಲ್ಲ ಅಂದ್ರೆ, ನನ್ನ ಒಂದು ಅನಲೈಸ್ ಮೇಲೆ, ನನ್ನ ಒಂದು ಅಭಿಪ್ರಾಯದ ಮೇಲೆ ನಾನು ಹೇಳೋ ಮಾತೇನು ಅಂದ್ರೆ, ಎಲ್ಲ ಒಂದ್ ಕಡೆ ಇಂಟರಿಮ್ ಬೇಲ್ ತಗೊಂಡಾಗ, ದರ್ಶನ್ ಅವರು ಇಂಟರಿಮ್ ಬೇಲ್ ತಗೊಂಡಾಗ ಅಫಿಡವಿಟ್ ನ ಸಲ್ಲಿಸಿರ್ತಾರೆ. ಅದು ಇಮಿಡಿಯೇಟ್ ಆಗಿ ನನಗೆ ಆಪರೇಷನ್ ಆಗಬೇಕು ಅಂತ ಹೇಳಿ ಮೆಡಿಕಲ್ ಗ್ರೌಂಡ್ ಮೇಲೆ ತಗೊಂಡಿರ್ತಾರೆ. ಆ ಮೆಡಿಕಲ್ ಗ್ರೌಂಡ್ ಮೇಲೆ ತಗೊಂಡಿರುವಂತ ಬೇಲ್ ಅರ್ಜಿಯನ್ನು ಪುರಸ್ಕರಿಸ್ಕೊಂಡು ಆಚೆ ಬಂದಾಗ ಮುಂದೆ ನಡೆದ ಎಲ್ಲಾ ಸನ್ನಿವೇಶಗಳು ಕೂಡ ಕರ್ನಾಟಕದಲ್ಲಿ ಕಾನೂನ ಪಾಲನೆ ಮಾಡುವಂಥವ್ರು, ಕಾನೂನ ನೋಡುವಂಥವ್ರು ಅಥವಾ ಸಾಮಾನ್ಯ ಯಾರೇ ಆದರೂ ಕೂಡ ಅದು ಕಣ್ಣನ್ನ ಕುಕ್ಕಿರೋ ರೀತಿಯೇ ಆಗುತ್ತೆ. ಇಂಟ್ರಿಮ್ ಬೇಲ್ ಸಿಗುತ್ತೆ. ಎಲ್ಲ ಒಂದು ಕೊಲೆ ಪ್ರಕರಣದಲ್ಲಿ ಇಂಟ್ರಿಮ್ ಬೇಲ್, ನಮ್ಮ ಪ್ರದೋಷ್ ಪರ ವಕೀಲರು ಕೂಡ ಹೇಳಿದ್ದಾರೆ, ನಾನು ಕಾಣಬಲ್ಲೆ ಅವ್ರನ್ನ, ಅವ್ರಿಗೂ ಕೂಡ ಗೊತ್ತು, ಅವರು ಡೈಲಿ ಪ್ರಾಕ್ಟೀಸ್ ಮಾಡೋರು, ಸಂತೋಷ್ ಅವರು ಕೂಡ. ಎಲ್ಲ ಒಂದ್ ಕಡೆ ಇಂಟ್ರಿಮ್ ಬೇಲ್ ಅಂತ ತಕ್ಷಣ ಇಟ್ಸ್ ಒಂಥರ ನಮಗೆ ವಕೀಲರುಗಳಿಗೆ ಹಿಮಾಲಯ ಪರ್ವತದಲ್ಲಿ ಬೇಡ ಐಸ್ ಕ್ಯಾಂಡಿ ಸಿಕ್ದಂಗೆ ಒಂದು ಇಂಟ್ರಿಮ್ ಬೇಲ್ ಸಿಕ್ಬಿಟ್ರೆ, ಅಂಥದನ್ನ ಅಷ್ಟು ಸುಲಭವಾಗಿ ಆ ರೀತಿ ತಗೊಂಡು ಹೋದ್ರು. ಮತ್ತೆಲ್ಲೂ ಆಪರೇಷನ್ ಆಗಿಲ್ಲ. ಸೊ ಸುಪ್ರೀಂ ಕೋರ್ಟ್ ಇದನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತು. ಹಾಗೆ ಕ್ರೋಢೀಕರಿಸಿದಂತ ಪತ್ರಗಳು, ಆ ಪ್ರಕರಣದಲ್ಲಿ ನಡೆದಂತ ಎಲ್ಲಾ ವಿಷಯವನ್ನು ಪ್ರಾಸಿಕ್ಯೂಷನ್ ತುಂಬಾ ಚೆನ್ನಾಗಿ ಸುಪ್ರೀಂ ಕೋರ್ಟ್ ಮುಂದೆ ಕೂರಿಸುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಇದು ಯಾವುದೂ ಕೂಡ ಗೊತ್ತಿರಲ್ಲ, ಕೇವಲ ಫೈಲ್ ಮಾತ್ರ ನೋಡುತ್ತೆ. ಈತ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ಇಷ್ಟೊಂದು ದೊಡ್ಡ ಸೆಲೆಬ್ರಿಟಿ ಆಗಿರ್ತಾನೆ ಆ ರಾಜ್ಯದಲ್ಲಿ, ಈತ ಜೈಲ್ನಲ್ಲೂ ಕೂಡ ಆರಾಮಾಗಿರ್ತಾನೆ, ಮತ್ತೆ ಈತ ಇಂಟರ್ವ್ಯೂ ಬೇಲ್ ತಗೊಂಡು ಆಚೆ ಕಡೆ ಬಂದಿದ್ದಾನೆ. ಎಲ್ಲೋ ಒಂದು ಕಡೆ ಇದು ತಪ್ಪಾಗಿದೆ ಅಂತ ಹೇಳಿ ಇಡೀ ದೇಶಕ್ಕೆ ಒಂದು ಮ್ಯಾನ್ಯುವಲ್ ನ ಕಳಿಸುತ್ತೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ. ಜೈಲಿನಲ್ಲಿ ನಡೆಯುವಂಥದ್ದು ಎಲ್ಲವೂ ಕೂಡ ನಮಗೆ ನೀವು ತಿಳಿಸ್ಬೇಕು ಅಂತ ಹೇಳಿ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ದೊಡ್ಡದಾಯ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನೀವು ಅದನ್ನ ಜೊತೆ ನೋಡ್ಕೊಂಡಾಗ ಆಯ್ತು, ದರ್ಶನ್ ಅವರೆಲ್ಲ ಒಂದ್ ಕಡೆ ಇಂಟರ್ವ್ಯೂ ತಗೊಂಡ್ಬಂದ್ರು, ಆಮೇಲೆ ರೆಗ್ಯುಲರೈಸ್ ಆಯ್ತು, ಆಚೆ ಕಡೆ ತಿರುಗೊಳಗಡೆ ಹೋದ್ರು. ಇತರೆ ಅಕ್ಯೂಸ್ಗಳು ಏನ್ ಮಾಡಿದ್ರು, ಪವಿತ್ರ ಗೌಡ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವರು ಕೂಡ ನಾರ್ಮಲ್ ಬೇಲ್ ಅಲ್ವಾ, ನಾರ್ಮಲ್ ಬೇಲ್, ಬಟ್ ಅವ್ರಿಗೂ ಬೇಲ್ ರಿಜೆಕ್ಟ್ ಆಯ್ತಲ್ವಾ? ಅವ್ರಿಗೂ ಬೇಲ್ ರಿಜೆಕ್ಟ್ ಆಯ್ತು. ಆಗ ಸುಪ್ರೀಂ ಕೋರ್ಟ್ ಮಾಡಿರುವಂತದ್ದೇನು, ಪ್ರಕರಣದ ತೀವ್ರತೆಯನ್ನ ನೋಡಿ. ಸೊ ಹೂ ಇಸ್ ದರ್ಶನ್, ಯಾರು A1 ಯಾರು, ದರ್ಶನ್ಗೂ ಮತ್ತೆ ಆಕೆಗಿರೋ ಸಂಬಂಧವೇನು, ಅದನ್ನ ಕೂಡ ತುಂಬಾ ಸೂಕ್ಷ್ಮವಾಗಿ ನೋಡಿರುತ್ತೆ. ಓಕೆ, ಅಂದ್ರೆ ಈತನ ಒಂದು ಇನ್ಫ್ಲೂಯೆನ್ಷಿಯಲ್, ಈತನ ಒಂದು ಏನು ಪವರ್ ಇದೆ, ಅದು ಇವ್ರ ಮೇಲೂ ಕೂಡ ಈ ಕೇಸಲ್ಲಿ ಸಂಪೂರ್ಣವಾಗಿ ಅದನ್ನ ಆತ ಇದು ಮಾಡಿದ್ದಾರೆ ಅನ್ನೋವಂಥದ್ದು ರೀತಿಯಲ್ಲಿ ಆ ಕೇಸನ್ನ ಸುಪ್ರೀಂ ಕೋರ್ಟ್ ನೋಡಿ ಎಲ್ರಿಗೂ ಬೇಲ್ ಕ್ಯಾನ್ಸಲ್ ಮಾಡುತ್ತೆ. ಸೊ ಮುಂದುವರಿದ ಭಾಗಗಳಲ್ಲಿ ನೆಕ್ಸ್ಟ್ ಸುಪ್ರೀಂ ಈ ನಮ್ಮ ಈ ಟ್ರಯಲ್ ಕೋರ್ಟ್ ನಲ್ಲೇ ಸಾಕ್ಷಿ ನಾಶವನ್ನ ಮಾಡಕ್ ಹೋಗ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ.
ಸೊ ಇದು ಕೂಡ ಎಲ್ಲ ಒಂದ್ ಕಡೆ ಇವಾಗೆಲ್ಲ ನೆಗೆಟಿವ್ ಆಗ್ತಾ ಇರೋವಂಥದ್ದು. ಈಗ ಪ್ರದೂಷ್ ಅವ್ರು ಬಂದ್ರು, ಇದು ನೆಗೆಟಿವ್ ಆಗ್ತಾ ಬಂತು. ಸೊ ಹಾಗಾಗಿ ಸೊ ಎಲ್ಲೋ ಒಂದ್ ಕಡೆ ಮೊದಲು ಅಲ್ಲಿ ಎಡವಿರುವಂಥದ್ದು. ಆದ್ರೆ ನಾವು ನೋಡ್ಬೇಕಾಗಿರುವಂಥದ್ದು ಎಡವಿರುವಂಥದ್ದು ಬರೀ ಇಲ್ಲಲ್ಲ, ಎಲ್ಲಿ ಒಂದ್ ಕಡೆ ಅವರು ರೇಣುಕಾ ಸ್ವಾಮಿ ವಿಚಾರದಲ್ಲಿ ಏನಾದ್ರು ನಿಜವಾಗ್ಲೂ ಇನ್ವಾಲ್ವ್ ಆಗಿದ್ರೆ, ವಿ ಡೋಂಟ್ ನೋ. ಪ್ರಕರಣ ಆಗೋವರೆಗೂ ನನ್ಗೆ ಗೊತ್ತಿಲ್ಲ. ರೇಣುಕಾ ಸ್ವಾಮಿಗೂ ದರ್ಶನ್ ಪರಿಚಯ ಇದೆಯೋ ಇಲ್ವೋ ಅದು ನನಗೂ ಈಗಲೂ ಗೊತ್ತಿಲ್ಲ. ಆದೇಶ ಹೊರಬೀಳೋವರೆಗೂ ಏನು ಹೇಳಕ್ ಆದೇಶ ಬೀಳೋವರೆಗೂ ನಾವು ಅದನ್ನ ಕಾದೊಡ್ಬೇಕಾಗುತ್ತೆ. ವಿ ಡೋಂಟ್ ನೋ ವೆದರ್ ದರ್ಶನ್ ಅವ್ರನ್ನ ನೋಡಿದರೋ ಇಲ್ವೋ ಅದು ನನಗೂ ಗೊತ್ತಿಲ್ಲ. ಆದ್ರೆ ಆ ರೀತಿ ಆಗಿದ್ರೆ ಅಲ್ಲಿಂದನೇ ಎಲ್ಲೋ ಎಡ್ಕೊಂಬಂದ್ರು. ಕಾನೂನಲ್ಲಿ ಎಡವಿದ್ದು ಹೈಕೋರ್ಟ್ ನಲ್ಲಿ ಇಂಟ್ರಿಮ್ ಬೇಲ್ ನ ಸುಳ್ಳು ಒಂದು ಅಫಿಡವಿಟ್ ನ ಸಲ್ಲಿಸಿ ಅದಾದ್ಮೇಲೆ ಆಪರೇಷನ್ ಅನ್ನ ಮಾಡಿಸ್ಕೊಂಡ್ಬಿಟ್ಟಿದ್ರೆ ನಿಜವಾಗ್ಲೂ, ಅಥವಾ ಅವರು ಆಪರೇಷನ್ ಆಗಿದ್ರೆ ಅದು ಒಂದು ರೀತಿಯಲ್ಲಿ ಯಾವ್ದು ಕೂಡ ತೊಂದರೆ ಆಗ್ತಿರ್ಲಿಲ್ವೇನೋ ಅನ್ನೋದು ಸಾಮಾನ್ಯವಾಗಿ ನನ್ನ ಅಭಿಪ್ರಾಯ ಅಷ್ಟೇ ಇದು. ಓಕೆ ಓಕೆ ಸಂತೋಷ್, ನೀವು ಪ್ರದೋಷ್ ವಿಚಾರವಾಗಿ ಮಾತಾಡಬೇಕಾದ್ರೆ ಪ್ರದೋಷ್ಗೆ ಇವಾಗ ಅನ್ಸಿದೆ, ನಾನು ಆ ರೀಸನ್ ಹೇಳಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೆಲವೊಂದು ವಿಚಾರಗಳನ್ನ ಹೊರಗಡೆ ಬಿಟ್ಕೊಡೋದಕ್ಕಾಗಲ್ಲ, ಆ ಸೀಕ್ರೆಸಿಯನ್ನ ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಆದ್ರೆ ಈಗ ಕೋರ್ಟು ಸಾಕ್ಷಿನ ಆಲ್ಮೋಸ್ಟ್ ನಾಳೆ ಪರಿಗಣಿಸುತ್ತೆ ಅಂತಾನೆ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಆಬ್ಜೆಕ್ಷನ್ಗೂ ಕೂಡ ಅವಕಾಶ ಮಾಡಿಕೊಡದೇ ಇರೋದ್ರಿಂದ ಇದನ್ನ ನಾಳೆ ಪರಿಗಣಿಸ್ತಾರೆ ಅಂತಾನೆ ಅಂದ್ಕೊಳ್ತಾ ಇದೀವಿ. ಏನ್ ಹೇಳ್ತೀರಿ? ನಾಳೆ ನಮ್ದು ಆರ್ಗ್ಯುಮೆಂಟ್ಸ್ ಇರೋದ್ರಿಂದ ಪರಿಗಣಿಸಬೇಕು ಅನ್ನೋದೇ ನಮ್ಮ ಭಾವನೆ ಇರೋದು ಕೋರ್ಟ್ ಮುಂದೆ. ಬಟ್ ಕೋರ್ಟ್ ಆರ್ಡರ್ ಪಾಸ್ ಮಾಡೋವರೆಗೂ ನಾವು ಯಾವುದೇ ರೀತಿ ಏನು ಎತ್ತಂತ ಹೇಳಕ್ಕಾಗೋದಿಲ್ಲ. ಎಷ್ಟೋ ಬಾರಿ ಕೊನೆ ಗಳಿಗೆಯಲ್ಲಿ ಆರ್ಡರ್ಗಳು ಕೂಡ ಉಲ್ಟಾ ಆಗಿರೋದು ಉಂಟು, ಸರಿ ಹೋಗಿರೋದು ಉಂಟು. ಬಟ್ ನಮ್ಮ ಭಾವನೆಯನ್ನು ಪರಿಗಣಿಸುತ್ತೆ ಕೋರ್ಟು ಅನ್ನೋ ಇವತ್ತು ಅವ್ರ ಅಬ್ಜೆಕ್ಷನ್ಸ್ ರಿಜೆಕ್ಟ್ ಮಾಡಿರೋದ್ರಿಂದ ಪರಿಗಣಿಸಬಹುದು ಅಂತ ಒಂದು ಒಳ್ಳೆ ಭಾವನೆ ನಮ್ಮಲ್ಲಿದೆ. ಲೋಹಿತ್ ಜಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಸಿಂಧೂರಾಜಿ, ನಾಳೆ ಕೋರ್ಟ್ ಖಂಡಿತವಾಗ್ಲೂ ಪರಿಗಣಿಸುತ್ತೆ. ಇವ್ರ ಸ್ಟೇಟ್ಮೆಂಟ್ಗಳನ್ನ ಕೂಡ ರೆಕಾರ್ಡ್ ಮಾಡ್ಕೊಂತಾರೆ. ಇವ್ರ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗೆ ಸೂಕ್ತವಾಗಿ ಬರಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ತೊಂದರೆ ಆಗುತ್ತೆ. ಮತ್ತೆ ಈಗಲೂ ಕೂಡ ಕೇಸ್ನಲ್ಲಿ ಏನೂ ಆಗಿಲ್ಲ ಅನ್ನುವಂಥದ್ದೇ ನಮ್ಮ ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಒಬ್ಬ ಆರೋಪಿ, ನಾನು ಹೇಳಿದ್ನಲ್ಲ, A14 ಟರ್ನ್ ಆದ ತಕ್ಷಣ ಕೇಸೇ ಮುಗಿದೋಯ್ತು, ಕನ್ವಿಕ್ಷನ್ ಆಗೋಯ್ತು ಅಂತ ತಕ್ಷಣ ಹಾಕಿದ್ರೆ ನಾಳೆನೇ ಜಡ್ಜ್ಮೆಂಟ್ ಕೊಟ್ಬಿಡ್ಲಿ, ಆಗಲ್ಲ. ಆ ರೀತಿ ಆಗಲ್ಲ. ಅವರು ಕೂಡ ಟ್ರಯಲ್ ಮಾಡ್ತಾರೆ, ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಟ್ ಶುಡ್ ಮ್ಯಾಚ್. ಸೊ ಈ ಕಾನೂನಿನ ಹೋರಾಟ ಖಂಡಿತವಾಗ್ಲೂ ಕೊನೆಯವರೆಗೂ ಕೂಡ ಕಾದು ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಿಂಧೂರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಬಹಳಷ್ಟು ಜನ ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಕೆಟ್ಟದಾಗಿ ಕಮೆಂಟ್ಗಳು ಮಾಡ್ತೀರಿ. ಏನು ದರ್ಶನ್ ಬಗ್ಗೆ ವಿಚಾರ ಸಿಕ್ಕ ತಕ್ಷಣ ಊಟ ಸಿಕ್ಬಿಡ್ತಾ ಹಂಗೆ ಹೆಂಗೆ ಅಂತಲ್ಲ. ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಬೇರೆ ಎಲ್ಲ ಪ್ರಕರಣಗಳ ಬಗ್ಗೆ ಹೇಗೆ ಚರ್ಚೆ ಮಾಡ್ತೀವೋ ಇದು ಕೂಡ ಹಾಗೆ. ಸೊ ಸದ್ಯಕ್ಕೆ ಆಸ್ ಲೋಹಿತ್ ಹೇಳ್ದಂಗೆ ಅಥವಾ ಬೇರೆಯವ್ರು ಹೇಳ್ದಂಗೆ ಭಗವಂತನ ಮೇಲೆ ಭಾರ ಹಾಕಿ ಭಗವಂತನ ಪ್ರಾರ್ಥನೆ ಮಾಡೋದು ಒಂದೇ ದರ್ಶನ್ ಉಳಿದಿರೋ ಅವಕಾಶ ಇರೋದು ಇವಾಗ. ಸೊ ಹಾಗೇನೆ ಕಾನೂನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ಬಿಡ್ತಾರೆ ಅಂದ ತಕ್ಷಣ ದರ್ಶನ್ ಕಥೆ ಮುಗ್ದೇ ಹೋಯ್ತು ಅಂತಾನೂ ಅಲ್ಲ. ಕಾನೂನಲ್ಲಿ ಬಹಳ ದೂರಕ್ಕೆ ಹೋಗೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಅಷ್ಟೇ ಅವಕಾಶಗಳು ದರ್ಶನ್ಗೂ ಕೂಡ ಇರುತ್ತೆ. ನೋಡೋಣ ಈ ಪ್ರಕರಣ ಇನ್ನು ಯಾವ್ಯಾವ ರೀತಿ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಏನೇನಾಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ಕರ್ನಾಟಕದ ಒಬ್ಬ ನಟ, ಅದು ಬಹಳ ಯಶಸ್ಸಿನ ಉತ್ತುಂಗದಲ್ಲಿದ್ದಂತಹ ನಟನ ಪರಿಸ್ಥಿತಿ ಈ ರೀತಿ ಆಗಿರೋದಕ್ಕೆ ಕೇವಲ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೂ ಬೇಜಾರಿದೆ. ಆದ್ರೆ ಯಶಸ್ಸಿನ ತುತ್ತ ತುದಿಯಲ್ಲಿರ್ಬೇಕಾದ್ರೆ ಒಬ್ಬ ಮನುಷ್ಯ ಅಹಂ ಅನ್ನೋದನ್ನ ಎಷ್ಟು ಮಟ್ಟಿಗೆ ಇಟ್ಕೊಂಡಿರ್ಬೇಕು, ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು, ಎಷ್ಟು ತಗ್ಗಿ ಬಗ್ಗಿ ನಡಿಬೇಕು. ದರ್ಶನ್ ಅಂದ್ಕೊಂಡಿದ್ರೋ ಏನೋ, ನಾನು ಇದ್ರಲ್ಲಿ ಸಿಕ್ಕಾಕೊಳ್ಳಲ್ಲ, ನನಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ಯಾರು ಬೇಕಾದ್ರೂ ನನ್ನ ಇದರಿಂದ ಬಚಾವ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ದರ್ಶನ್ ಕಷ್ಟದಲ್ಲಿದ್ದಾಗ ಯಾರೂ ಕೂಡ ಬರಲಿಲ್ಲ ಸಹಾಯಕ್ಕೆ ಅನ್ನೋದೇ ಬಹಳ ದೊಡ್ಡ ವಿಚಾರ. ಇಲ್ಲಿ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ನಮ್ಗೆಲ್ಲವೂ ಇದೆ ಅಂತ ಅಂದಾಗ ನಮ್ಮ ಇತಿಮಿತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕಾಗತ್ತೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ಆಗಿತ್ತು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.